ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿ ಥ್ರೆಡ್ ವರ್ಕ್. ಇವತ್ತು ನಾನು ನಿಮಗೆ ಒಂದು ಬ್ರೈಡಲ್ ಡಿಸೈನ್ ಕ್ರೋಶಾ ವರ್ಕ್ ತೋರಿಸೋಣ ಅಂತ ಇದ್ದೀನಿ. ಇದು ಸ್ಯಾರಿ ಕಲರ್ ಬಂದು ಪ್ಯಾರೆಟ್ ಗ್ರೀನ್ ಆ್ಯಂಡ್ ಬಾರ್ಡರ್ ಬರೋದಿದ್ದು ಗ್ರೀನ್ ಕಲರ್. ಈ ಎರಡು ಕಲರು ಥ್ರೆಡ್ ತೊಗೊಂಡಿದ್ದೀನಿ ನಾನು. ಇವಾಗ ಡಿಸೈನ್ ಯಾವ ಥರ ಡಿಸೈನ್ ಇದಕ್ಕೆ ಹಾಕೋದಕ್ಕೆ ಬೀಡ್ಸ್ ಬೇಕು. ಯಾವ ಥರ ಬೀಡ್ಸ್ ಬೇಕು ಅಂತಂದರೆ, ಒಂದು ರಿಂಗ್ ಬೀಡ್ಸ್, ಇನ್ನೊಂದು ಸ್ಮಾಲ್ ಬೀಡ್ಸ್. ಇದು ಫುಲ್ ಸ್ಮಾಲ್ ಬೀಡ್ಸ್ ಅಲ್ಲ, ಬೀಡ್ಸ್ ಎಲ್ಲನೇ ಫುಲ್ ಸ್ಮಾಲ್ ಆದಮೇಲೆ ನೆಕ್ಸ್ಟ್ ಸ್ಟೇಜ್ ಬರುತ್ತಲ್ಲ ಬೀಡ್, ಆ ಬೀಡ್ ಸೈಜ್ ತೊಗೊಂಡಿರೋದು ಫ್ರೆಂಡ್ಸ್. ಇವಾಗ ನಾನು ಈ ಬೀಡ್ಸ್ಗೆ ಆ್ಯಸ್ ಯೂಶ್ವಲ್ 6-7 ಎಳೆ ದಾರ ತೊಗೊಂಡಿದ್ದೀನಿ. ಈ ಸಲ ಈ ಥರ ಇಟ್ಕೊಂಡು ಇದನ್ನು ಫಸ್ಟು ಒಂದು ಗಂಟು ಹಾಕ್ಕೋಬೇಕು. ಈ ಥರ ಹಾಕಾದ್ಮೇಲೆ ಇನ್ನೂ ಒಂದು ಸಲ ಗಂಟು ಹಾಕ್ಕೊಳ್ಳೋದು. ನೋಡಿ, ಈ ಥರ ಹಾಕ್ಕೊಂಡಾಯ್ತಾ. ಇವಾಗ ನಾನು ನೀಡಲ್ ನಂಬರ್ ತೊಗೊಂಡಿದ್ದೀನಿ. ನೀಡಲ್ ನಂಬರ್ ಬಂದು 10. ಇವಾಗ ಈ ಥರ ಇಟ್ಕೊಂಡು ಇಲ್ಲಿ ಗ್ಯಾಪ್ ಬರುತ್ತೆ ನೋಡಿ, ಇಲ್ಲಿ ಗ್ಯಾಪಲ್ಲಿ ಕ್ರೋಶಾ ಹಾಕ್ಕೋಬೇಕು. ಕ್ರೋಶಾನ ಈ ಥರ ಹಾಕ್ಕೊಂಡು ಇದಿರುತ್ತಲ್ಲ, ಇದನ್ನು ಈ ಕಡೆ ತಗೊಳ್ಳೋದು, ಬೀಡ್ಸ್ ಮೇಲೆ ಬರೋ ಥರ ಹಿಂಗೆ ಇಟ್ಕೊಂಡು ಸೂಜಿನ ಒಳಗಡೆಯಿಂದ ತಗೊಂಡು ಒಂದು ಗಂಟು ಹಾಕ್ಕೊಳ್ಳೋದು. ಇನ್ನೂ ಒಂದು ಸಲ ಈ ಥರ ಮಾಡೋದು. ಅರ್ಥ ಆಯ್ತಾ ಫ್ರೆಂಡ್ಸ್? ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಒಳಗಡೆಯಿಂದ ಬೀಡ್ಸ್ ಒಳಗಡೆಯಿಂದ ಇನ್ನೊಂದು ಸಲ ತೋರಿಸ್ತೀನಿ. ಸೂಜಿ ಮೇಲೆ ದಾರ ತಗೊಳ್ಳೋದು, ಬೀಡ್ಸ್ ಒಳಗಡೆಯಿಂದ ದಾರನ ಹಿಡ್ಕೊಂಡು ಈ ಥರ ಎರಡನ್ನ ಒಂದು ಮಾಡ್ಕೊಳ್ಳೋದು, ಎರಡನ್ನ ಒಂದು ಮಾಡ್ಕೊಳ್ಳೋದು. ಇದನ್ನು ಮಾತ್ರ ಇಲ್ಲೇ ಒಳಗಡೆನೇ ಸೇರಿಸ್ಬೇಕು ಫ್ರೆಂಡ್ಸ್. ಇದು ಗಂಟನ್ನು ಕಟ್ ಮಾಡ್ಬೋದು. ಕಟ್ ಮಾಡಿದ್ರೆ ಹೆಂಗೆ ಅಂತಂದರೆ ಕಾಣುತ್ತೆ, ಇಲ್ಲಾಂದರೆ ಫೆವಿಸ್ಟಿಕ್ ಜಾಸ್ತಿ ಮಾಡೋದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ಇಲ್ಲೇ ಒಳಗಡೆನೇ ಹಾಕ್ಕೋತಾ ಇದ್ದೀನಿ. ಅದನ್ನು ನಾನಿಲ್ಲಿ ಮಾಡ್ತಾ ಇರೋದು ಡಬಲ್ ಕ್ರೋಶಾ. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಬೀಡ್ಸ್ ಒಳಗಡೆಯಿಂದ ದಾರ ಹಾಕಿ ಎಳ್ಕೊಂಡು 3 ಲೇಯರ್ನ 2 ಒಂದು ಮಾಡ್ಕೊಳ್ಳೋದು. ಆ ಥರ ಮಾಡ್ಕೊತಾ ಹೋಗಬೇಕು ಫ್ರೆಂಡ್ಸ್. ಡಬಲ್ ಕ್ರೋಶಾ, ಸಿಂಗಲ್ ಕ್ರೋಶಾ ಮಾಡಬೇಡಿ, ಡಬಲ್ ಕ್ರೋಶಾ. ನಾವು ಇವಾಗ ಏನು ಕಂಬಗಳು ಹಾಕ್ತೀವೋ ಅದನ್ನು, ಇದು ಬೀಡ್ಸ್ ಐತಲ್ಲ, ರಿಂಗ್ ಬೀಡ್ಸ್ ಫುಲ್ ಕವರ್ ಆಗಬೇಕು, ಅಷ್ಟೂ ಹಾಕಬೇಕು. ಎಣ್ಸಲ್ಲ. ನೀವು ಬೇಕಾದ್ರೆ ಸ್ಟಾರ್ಟಿಂಗ್ ಕೌಂಟ್, ನಿಮ್ಗೆ ಗೊತ್ತಾಗಲ್ಲ, ಮಿಸ್ಟೇಕ್ ಆಗುತ್ತೆ ಅನ್ನೋರು ಬೇಕಾದರೆ ಕೌಂಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಾಡ್ಕೊತಾ ಹೋಗ್ಬೇಕು ಫ್ರೆಂಡ್ಸ್. ನೋಡಿ, ಇವಾಗ ನಾನಿಲ್ಲಿ ಅದು ಗಂಟು ಹಾಕಿದ್ನಲ್ಲ, ಅದನ್ನು ಮುಚ್ಕೊಳ್ಳುತ್ತೆ ನೋಡಿ. ಒಳಗಡೆನೆ ಈ ಥರ ಮಾಡಿಕೊಂಡ್ರೆ ಕಾಣಲ್ಲ. ಇದೇ ಥರ ನಾವು ಫುಲ್ ಮಾಡ್ಕೊತಾ ಹೋಗಬೇಕು. ಇದಕ್ಕೇನು ಕೌಂಟ್ ಇರಲ್ಲ ಫ್ರೆಂಡ್ಸ್, ಕೌಂಟ್ ಮಾಡ್ಕೊಳ್ಳೋದೇನು ಅಗತ್ಯ ಇರಲ್ಲ. ನೋಡಿ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಬರ್ತೈತೆ. ಪ್ಯಾರೆಟ್ ಗ್ರೀನ್, ಇದು ಒಂದು ಪ್ಯಾರೆಟ್ ಗ್ರೀನ್, ಇನ್ನೊಂದು ಫುಲ್ ಗ್ರೀನ್, ಡಾರ್ಕ್ ಗ್ರೀನ್. ಇದನ್ನು ಫುಲ್ ಕಂಬ ಸುತ್ತ ಬರೋವರೆಗೂ ಕ್ರೋಶಾನ ಮಾಡ್ಕೊತಾ ಹೋಗೋದು.
ಫ್ರೆಂಡ್ಸ್ ನೋಡಿ, ಇವಾಗ ಈ ಡಿಸೈನ್ ಕಂಪ್ಲೀಟ್ ಆಯಿತು ನೋಡಿ, ಎಲ್ಲೋ ಗ್ಯಾಪ್ ಕಾಣಿಸ್ತಿಲ್ಲ. ಇವಾಗ ನಾವು ಕ್ರೋಶ ಹಾಕಿರ್ತೀವಲ್ಲ, ಕಂಬಗಳ ಮೇಲೆ ಒಂದು ಗ್ಯಾಪ್ ಬರುತ್ತೆ ಸ್ಟಾರ್ಟಿಂಗ್. ಆ ಕಂಬಕ್ಕೆ ಒಳಗಡೆಯಿಂದ ಸೂಜಿ ಈ ಥರ ಇನ್ನೊಂದು ತೋರಿಸ್ತೀನಿ. ಕಂಬದ ಒಳಗಡೆ ಒಂದು ಗ್ಯಾಪ್ ಇರುತ್ತೆ, ಅಲ್ಲಿ ನೋಡಿಕೊಂಡು ಕ್ರೋಶ ತಗೊಂಡು ಈ ಥರ ಒಳಗಡೆಯಿಂದ ದಾರನ ಎಳ್ಕೊಂಡು ಹಿಂಗೆ ನಾಟ್ ಮಾಡ್ಕೋಬೇಕು. ಇವಾಗ ಲಾಕ್ ಆಯಿತು ನೋಡಿ ಫ್ರೆಂಡ್ಸ್. ನಾನು ಇವಾಗ ಇದಕ್ಕೆ ಇನ್ನೊಂದು ಸಲ ಕ್ರೋಶ ಮಾಡ್ತೀನಿ ನೋಡಿ. ಇವಾಗ ಇದಕ್ಕೆ ಬೀಡ್ಸ್ನ ಆ್ಯಡ್ ಮಾಡ್ಕೋತಾ ಹೋಗಬೇಕು ನೋಡಿ. ಈ ಥರ ಇರುತ್ತಲ್ಲ, ಹಿಂಗೆ ಬೀಡ್ಸ್ನ ಒಳಗಡೆ ತೂರಿ ಸೂಜಿಯಿಂದ ಒಳಗಡೆ ಮಾಡಿಕೊಂಡು ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಕಂಬದ ಮೇಲೆ ಎಲ್ಲಿ ಗ್ಯಾಪ್ ಇರುತ್ತೆ, ಕಂಬದ ಮೇಲೆ ಗ್ಯಾಪ್ ಇರುತ್ತೆ ಅಲ್ಲಿ ಒಳಗಡೆಯಿಂದ ಈ ಥರ ತಗೋಬೇಕು. ಇವಾಗ ಇಲ್ಲಿ 3 ಆಯಿತು ಸೂಜಿ ಮೇಲೆ. ಈ 3 ನಾನು ಒಂದು ಮಾಡ್ಕೋತೀನಿ ನೋಡಿ. ಇನ್ನೊಂದು ಸಲ ತೋರಿಸ್ತೀನಿ. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಕಂಬದ ಮೇಲೆ ಒಂದು ಗ್ಯಾಪ್ ಇರುತ್ತೆ, ಅದರೊಳಗಡೆಯಿಂದ ದಾರನ ಹಿಡ್ಕೋಬೇಕು. ಇವಾಗ 3 ಆಯಿತು. 3 ಸೇರಿಸಿ ಒಂದು ಡಬಲ್ ಕ್ರೋಶ ಅಲ್ಲ ಇದು, 3 ಸೇರಿಸಿ ಒಂದು ಮಾಡ್ಕೊಳ್ಳೋದು ನೋಡಿ. ಇವಾಗ ಇನ್ನೊಂದು ಸಲ ತೋರಿಸ್ತೀನಿ. ಈ ಬೀಡ್ಸ್ನ ಒಳಗಡೆ ಆ್ಯಡ್ ಮಾಡ್ಕೋಬೇಕು. ಸೂಜಿ ಮೇಲೆ ದಾರ ತಗೊಂಡು ಕಂಬದ ಮೇಲೆ ಗ್ಯಾಪ್ ನೋಡಿಕೊಂಡು ಈ ಥರ 3 ಆಗೋ ಥರ ಮಾಡ್ಕೊಳ್ಳೋದು. ಇವಾಗ 3 ಸೇರಿಸಿ ಒಂದು ಮಾಡ್ಕೊಳ್ಳೋದು ನೋಡಿ. ಈ ಥರ ಬರಬೇಕು. ಈ ಥರ ನಾವು ಮಾಡ್ಕೊತಾ ಹೋಗಬೇಕು. ನಾನಿಲ್ಲಿ ಒಟ್ಟು 10 ಬೀಡ್ಸ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಹಾಫ್ ಡಬಲ್ ಕ್ರೋಶ ಮಾಡ್ತಿರೋದು, ಫುಲ್ ಮಾಡ್ತಾಯಿಲ್ಲ ಈ ಡಿಸೈನ್ಗೆ. ಸೇಮ್ ಎಲ್ಲದಕ್ಕೂ ಹಾಫ್ ಬೀಡ್ಸ್ ಬರೋ ಥರನೇ ಮಾಡ್ತಿರೋದು ಫ್ರೆಂಡ್ಸ್. ನಮ್ಗೆ ಒಟ್ಟಿನಲ್ಲಿ 10 ಬೀಡ್ಸ್ ಬರಬೇಕು ಇವಾಗ. ನೋಡಿ ಫ್ರೆಂಡ್ಸ್, ಫ್ರೆಂಡ್ಸ್ ನೋಡಿ, ಹಾಫ್ ಡಬಲ್ ಕ್ರೋಶ ಮಾಡಾಯಿತು, ಬೀಡ್ಸ್ ಎಲ್ಲ ಆ್ಯಡ್ ಮಾಡಾಗಿದೆ. ಇವಾಗ ನಾನು ಮೇಲ್ಗಡೆ 2 ಚೈನ್ ಮಾಡ್ಕೋತೀನಿ. 1 2 3 ಈ ಥರ ಮಾಡಿಕೊಂಡು ಇಲ್ಲಿಗೆ ಕಟ್ ಮಾಡ್ಕೋತೀನಿ. ಇವಾಗ ನೋಡಿ ಈ ಥರ ಐತೆ ಅಲ್ವಾ, ಇದನ್ನು ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿಕೊಂಡು ಇಲ್ಲಿಗೆ ನಾನು ಫೆವಿಸ್ಟಿಕ್ ಮಾಡಿಬಿಡ್ತೀನಿ ನೋಡಿ.
ಎಲ್ಲಿ ಡಿಸೈನ್ ಬಂದೈತೋ ಅಲ್ಲಿಗೆ ಕರೆಕ್ಟಾಗಿ ಫೆವಿಕಾಲ್ ಮಾಡೋದು. ನೋಡಿ ಇಷ್ಟೇ ಫ್ರೆಂಡ್ಸ್, ನೋಡಿ ಹೇಗೆ ಬಂತು ಅಂತ. ನಾನು ಇದೇ ಥರ ಬೀಡ್ಸ್ಗಳನ್ನ ಇವಾಗ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇದು ಗ್ರೀನು, ನೋಡಿ ಫ್ರೆಂಡ್ಸ್, ಈ ಥರ ನೀವು ಮನೇಲಿ ಮಾಡಿ ಫಸ್ಟ್ ಇದನ್ನು ಈ ಡಿಸೈನ್ಗೆ ಈ ಥರ ಮಾಡಿಟ್ಕೋಬೇಕು ಫ್ರೆಂಡ್ಸ್. ಡಿಸೈನ್ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ತೋರಿಸ್ತೀನಿ, ನೆಕ್ಸ್ಟ್ ಕ್ರೋಶ ಮಾಡೋದು ಹೇಗೆ ಅನ್ನೋದನ್ನು ನೆಕ್ಸ್ಟ್ ಡಿಸೈನ್ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಡಿಸೈನ್ ಸ್ಟಾರ್ಟ್ ಮಾಡೋಣ. ಮಾಮೂಲಿ ಒಳ್ಳೊಳ್ಳೆ ದಾರ ತೊಗೊಂಡಿದ್ನಲ್ಲ, ಸೇಮ್ ಇದಕ್ಕೂ ಒಳ್ಳೊಳ್ಳೆ ದಾರ ತಗೊಂಡು ಈ ಥರ ಗಂಟು ಹಾಕ್ಕೊಳ್ಳಿ. ಮೇಲ್ಗಡೆ ಇನ್ನೂ ಒಂದು ಚೈನ್ ಹಾಕ್ಕೊಳ್ಳೋದು, 2 ಚೈನ್ ಆಯಿತು. ಇವಾಗ ಸ್ವಿಚ್ ಮೇಲೆ ಒಂದು ಸಲ ದಾರ ತಗೊಂಡು ಪಕ್ಕದಲ್ಲೇ ಇನ್ನೊಂದು ಸಲ ಎರಡನ್ನು ಒಂದು ಮಾಡ್ಕೊಳ್ಳೋದು, ಎರಡನ್ನು ಒಂದು ಮಾಡ್ಕೊಳ್ಳೋದು. 2 ಕಂಬ ಆಯಿತು. ಇವಾಗ ಇದಕ್ಕೆ 2 ಕಂಬ ಆದಮೇಲೆ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋದು. ನೋಡಿ ಈ ಥರ ದಾರನ ಮೇಲ್ಗಡೆ ತಂದು ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು. ಈ ಥರ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಒಂದು ಪಾಯಿಂಟ್ ಗ್ಯಾಪ್ದಲ್ಲಿ ಡಬಲ್ ಕ್ರೋಶ ಮಾಡ್ಕೊಳ್ಳೋದು. ಮತ್ತೆ ಸೂಜಿ ಮೇಲೆ ದಾರ ತಗೊಳ್ಳೋದು, ಪಕ್ಕದಲ್ಲೇ ಡಬಲ್ ಕ್ರೋಶ ಮಾಡೋದು. 2ನ್ನ ಒಂದು ಮಾಡ್ಕೊಳ್ಳೋದು, 2ನ್ನ ಒಂದು ಮಾಡ್ಕೊಳ್ಳೋದು. 2 ಕಂಬ, 1 ಬೀಡು, 2 ಕಂಬ. ಇವಾಗ ನಾನು 2 ಚೈನ್ ಹಾಕ್ತಾಯಿದ್ದೀನಿ. 2 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೋಡಿ ಈ ಥರ ಸೂಜಿನ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮೇಲ್ಗಡೆ ಇನ್ನೊಂದು ಸಲ ಕ್ರೋಶ. ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ತಗೊಳ್ಳೋದು, ಪಕ್ಕದಲ್ಲೇ ಡಬಲ್ ಕ್ರೋಶ ಮಾಡ್ಕೊಳ್ಳೋದು. ಸೇಮ್ 2ನ್ನ ಒಂದು ಮಾಡ್ಕೊಳ್ಳೋದು. ಇವಾಗ ಮತ್ತೆ ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋದು. ನೋಡಿ ಈ ಥರ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಪಕ್ಕದಲ್ಲೇ ಡಬಲ್ ಕ್ರೋಶ ಮಾಡ್ಕೊಳ್ಳೋದು. ನೋಡಿ ಇನ್ನೊಂದು ಸಲ 2 ಕಂಬ ಬರೋ ಥರ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್ ಆಗೈತೆ. 2 ಕಂಬ, 1 ಬೀಡು, 2 ಕಂಬ, 2 ಚೈನು. ಈ ಥರ ಆದಮೇಲೆ ನೋಡಿ ಇವಾಗ ನಾನು 1 ಚೈನ್ ಹಾಕಿದ್ದೀನಿ. 1 ಚೈನ್ ಆದಮೇಲೆ ನಾವು ಇವಾಗ ಏನನ್ನ ಮಾಡಿಟ್ಕೊಂಡಿರೋ ಬೀಡಲ್ಲಿ ಕ್ರೋಚೆಟ್ಗಳು ಇಲ್ಲಿ ನೋಡಿ, ಇವು ರಿಂಗ್ ಬೀಡ್ಸು, ಇದನ್ನು ಆ್ಯಡ್ ಮಾಡ್ಕೋಬೇಕು ನಾವು. ನಾನು ಇದನ್ನು ಈ ಥರ ಇಟ್ಕೊಂಡು ಮಾಡ್ತಾಯಿದ್ದೀನಿ, ಏಕೆಂದರೆ ಅದು ಈ ಟೈಪಲ್ಲಿ ಟರ್ನ್ ಆಗಬೇಕು. ಅದಕ್ಕೋಸ್ಕರ ಕರೆಕ್ಟಾಗಿ ಸೆಂಟರ್ ನೋಡ್ಕೋಬೇಕು. ಸೆಂಟರ್ ಎಲ್ಲೋ ಬರುತ್ತೆ ಅಲ್ಲಿಗೆ ನಾವು ಕಂಬ ಹಾಕಿರ್ತೀವಲ್ಲ, ಮೇಲೆ ಗ್ಯಾಪ್ ಇರುತ್ತೆ, ಅಲ್ಲಿಗೆ ಕರೆಕ್ಟಾಗಿ ಒಳಗಡೆಯಿಂದ ಲಾಕ್ ಮಾಡ್ಕೋಬೇಕು. ಸೆಂಟರ್ಗೆ ನೋಡಿಕೊಂಡು ನೋಡಿ ಸೂಜಿನ ದಾರನ ತೊಗೊಂಡ್ಬಂದೆ, ಒಂದು ಲಾಕ್ ಆಯಿತು. ಇವಾಗ ಇದನ್ನು ಹಿಂಗೆ ತಿರುಗಿಸ್ತೀನಿ. ಹಿಂಗೆ ತಿರುಗಿಸಿ ಇಲ್ಲಿಗೂ ಒಂದು ಲಾಕ್ ಮಾಡ್ತೀನಿ. ನೋಡಿ ಲಾಕ್ ಮಾಡಾದಮೇಲೆ ಸೂಜಿ ಮೇಲೆ ಇನ್ನೊಂದು ಸಲ ದಾರ ತಂದು
ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು. ನೋಡಿ, ಇದು ಈ ಥರ ಟರ್ನ್ ಆಗಬೇಕು. ಅದಕ್ಕೋಸ್ಕರ ಆ ಥರ ಉಲ್ಟಾ ಇಟ್ಕೊಂಡು ಮಾಡಿಕೊಡಿ ಅಂದಿದ್ದು. ಮತ್ತು ಸೇಮ್ ಪಕ್ಕದಲ್ಲೇ 2 ಕಂಬ ಮಾಡ್ಕೋಬೇಕು. ಇವಾಗ ನೋಡಿ 2 ಕಂಬ ಆಯಿತು. ಇದಕ್ಕೆ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋದು. ಸೂಜಿ ಮೇಲೆ ಒಂದ್ಸಲ ದಾರ ತಗೊಳ್ಳೋದು, ಪಕ್ಕದಲ್ಲೇ ಡಬಲ್ ಕ್ರೋಶ ಮಾಡ್ಕೊಳ್ಳೋದು. 2 ಕಂಬ 1 ಬೀಡು. ನೋಡಿ ಇವಾಗ ಆಯಿತಾ. ಇವಾಗ ಸೇಮ್ 2 ಚೈನ್ ಹಾಕ್ಕೊಳ್ಳೋದು. 2 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋದು. ಮತ್ತು ಇನ್ನೂ ಒಂದು ಸಲ ಪಕ್ಕದಲ್ಲಿ ಡಬಲ್ ಕ್ರೋಶ. ಇವಾಗ 2 ಕಂಬ ಹಾಕಿದ್ದಾಯಿತು. ಇದಕ್ಕೆ ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ಬೀಡನ್ನ ಆ್ಯಡ್ ಮಾಡಿಕೊಂಡು ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಪಕ್ಕದಲ್ಲೇ ಡಬಲ್ ಕ್ರೋಶ ಮಾಡಿಕೊಂಡೆ. ನೋಡಿ 2 ಕಂಬ ಮಾಡಿದ್ದಾಯಿತು. ಇವಾಗ ಒಂದ್ಸಲ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿದ್ದಾದಮೇಲೆ ಇಲ್ಲಿ ಗ್ರೀನ್ ಕಲರ್ ಹಾಕಿದೆ, ಇವಾಗ ಪ್ಯಾರಟ್ ಗ್ರೀನ್ ತಗೋತೀನಿ. ಸೇಮ್ ಉಲ್ಟಾ ಇಟ್ಕೊಂಡು ಸೆಂಟರ್ ನೋಡಿಕೊಂಡು ಸೂಜಿಯಿಂದ ದಾರನ ತಗೋಬೇಕಿದೆ. ಈ ಥರ ಆಯಿತು. ಇವಾಗ ಇದನ್ನು ಈ ಕಡೆ ಟರ್ನ್ ಮಾಡಿ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಇವಾಗ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಪಕ್ಕದಲ್ಲೇ ಇನ್ನೊಂದು ಕಂಬ ಮಾಡ್ಕೊಳ್ಳೋದು. ಏನು ಡಿಸೈನ್ ಹಾಕಿದ್ದೀನೋ ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ಕೊತಾ ಹೋಗೋದು ಫ್ರೆಂಡ್ಸ್. ನೋಡಿ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು ಫ್ರೆಂಡ್ಸ್. ಈ ಡಿಸೈನ ಎಲ್ಲರೂ ಸೂಜಿಲೇ ಅಟ್ಯಾಚ್ ಮಾಡ್ಕೋತಾರೆ. ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಇದನ್ನು ಸೂಜಿಲೇ ಅಟ್ಯಾಚ್ ಮಾಡ್ಕೋತಾರೆ. ಆದರೆ ಕ್ರೋಶದಲ್ಲಿ ಅಟ್ಯಾಚ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ವಿತೌಟ್ ಕುಚ್ಚಿರೋದು, ಹಾಗಾಗಿ ಈ ಥರ ಕ್ರೋಶದಲ್ಲಿ ಮಾಡ್ತಾ ಇರೋದು ಫ್ರೆಂಡ್ಸ್. ನಾವು ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಅರ್ಧ ಗಂಟೆಗೆಲ್ಲ ಈ ಡಿಸೈನ್ ಕಂಪ್ಲೀಟ್ ಆಗಿಬಿಡುತ್ತೆ ಕ್ರೋಶ ವರ್ಕ್ದು. ಇದೊಂದು ಪ್ಯಾಚ್ ಅಷ್ಟೇ ನಾವು ರೆಡಿ ಮಾಡಿ ಇಟ್ಕೋಬೇಕು. ಅದೊಂದು ಪ್ಯಾಚ್ ರೆಡಿ ಮಾಡಿ ಇಟ್ಕೊಂಡ್ರೆ ಫುಲ್ ಆ್ಯಡ್ ಮಾಡ್ಕೊತಾ ಹೋಗೋದು, ಬೇಗ ಕಂಪ್ಲೀಟ್ ಆಗಿಬಿಡುತ್ತೆ.
ಫ್ರೆಂಡ್ಸ್ ನೋಡಿ, ಈ ಡಿಸೈನ್ ಕಂಪ್ಲೀಟ್ ಆಗೈತೆ. ಇವಾಗ ನಾನು ಇಲ್ಲಿ ಏನು ಹೋಲ್ ಕಾಣಿಸ್ತಿದೆಯೋ ಇದಕ್ಕೆ ಇನ್ನೊಂದು ಬೀಡ್ಸ್, ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ. ಇದು ಬಿಗ್ ಬೀಡ್ಸ್ ಫ್ರೆಂಡ್ಸ್. ಈ ಬೀಡ್ಸ್ನ ಇಲ್ಲಿಗೆ ಫೇವಿ ಸ್ಟಿಕ್ ಮಾಡಿ ಹಾಕ್ತೀನಿ. ಇಲ್ಲಿ ನಾನು ಏನು 2 ಚೈನ್ ಹಾಕ್ಕೊಂಡಿದ್ದೀನೋ, ಬೇಕಾದ್ರೆ ನೀವು 3 ಚೈನ್ ಹಾಕ್ಕೊಂಡು ಇಲ್ಲಿ ಕುಚ್ಚು ಕಟ್ಕೋದಾದ್ರೆ ಕಟ್ಕೋಬೋದು. ನಾನು ಕುಚ್ಚು ಬೇಡ ಅಂತ ವಿತೌಟ್ ಕುಚ್ಚು ಹಾಕಿರೋದ್ರಿಂದ ಈ ಥರ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಫೈನಲ್ ಈ ಡಿಸೈನ್ ಕಂಪ್ಲೀಟ್ ಆಗೈತೆ. ಹೇಗೆ ಬಂದೈತೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿತೌಟ್ ಕುಚ್ಚು ಹಾಕಿರೋದು ನೋಡಿ. ಡಿಸೈನ್ ಚೆನ್ನಾಗೈತಲ್ವಾ?